ಪರ್ವತಗಳು ಯಾವತ್ತೂ ನಿಮ್ಮ ದೈಹಿಕ ಶಕ್ತಿಯನ್ನು ಪ್ರಶ್ನೆ ಮಾಡಲ್ಲ. ಅದು ಪ್ರಶ್ನೆ ಮಾಡೋದು ನಿಮ್ಮ ಮನಸ್ಸಿನ ಶಕ್ತಿಯನ್ನು. ಹಿಮಾಲಯ ಯಾವತ್ತೂ ಅಹಂಕಾರನ ಇಷ್ಟಪಡಲ್ಲ. ನಾನು ಒಂದು ಕಾಲದಲ್ಲಿ ತುಂಬ ಸ್ಟ್ರಾಂಗ್ ಅಂತ ಅಂದ್ಕೊಂಡಿದ್ದೆ. ಆದರೆ ಹಿಮಾಲಯ ಹತ್ತಕ್ಕೆ ಶುರು ಮಾಡಿದ್ಮೇಲೆ ನನ್ನ ಈಗೋ ಎಲ್ಲ ತಣಿಸಿ ನಾನೇನು ಅನ್ನೋದು ನನಗೆ ಗೊತ್ತಾಯಿತು. ಇದು ಫಿಲಾಸಫಿ ಅಲ್ಲ, ಪ್ರತಿಯೊಬ್ಬ ಟ್ರಕ್ಕರು ತಿಳಿಬೇಕಾಗಿರೋ ವಿಷಯ. ನನ್ನ ಜೊತೆ ಬರೋದಕ್ಕೆ ಆಸೆ ಪಡೋ ಸುಮಾರು ಜನ ಟ್ರಕ್ಕರ್ಗಳು ಕೇಳೋದು ಇಷ್ಟೇ: ನನ್ನ ವೆಯ್ಟ್ ಎಷ್ಟಿದೆ, ನಾನು ಬರೋದಕ್ಕಾಗತ್ತಾ, ನನ್ನ ಹೈಟ್ ಇಷ್ಟಿದೆ, ನಾನು ಬರೋದಕ್ಕಾಗತ್ತಾ, ನಾನು ಎಕ್ಸಸೈಸ್ ಮಾಡ್ತಿಲ್ಲ, ಬರ್ಬೋದಾ ಅಂತ. ಆದರೆ ನಾನು ಬರ್ತೀನಿ ಅನ್ನೋ ಒಂದು ಆಸೆ ಇಟ್ಕೊಂಡಿದಾರಲ್ಲ, ಅದು ಅವರ ಶಕ್ತಿ. 99 ಭಾಗ ಇಲ್ಲಿರುತ್ತೆ ಆ ಶಕ್ತಿ. ಮನಸ್ಸಿನ ಶಕ್ತಿ ಬಹಳ ಇಂಪಾರ್ಟೆಂಟು. ಅದಾದಮೇಲೆ ದೈಹಿಕ ಶಕ್ತಿನೂ ಬೇಕಾಗತ್ತೆ. ಅದ್ರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ವಿಷಯ ಹೇಳ್ತಾ ಇದ್ದೀನಿ, ದಯವಿಟ್ಟು ನೋಡಿ. ನಮಸ್ಕಾರ.